ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಥ್ಯಾಂಕ್ ಯು ಶ್ರೀಕಾಂತ್ ಸರ್, ಸುಕುಮಾರ್ ಸರ್, ಕನ್ನಡವನ್ನು ಹೇಳ್ಕೊಟ್ಟು ಇವತ್ತು ನೀವೆಲ್ಲರೂ ಹೇಳ್ತಿದ್ದಾರೆ ನನ್ನ ಭಾಷೆ ಬಗ್ಗೆ, ಅದೆಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮನೇಲಿ ಅಡುಗೆ ಮಾಡಬೇಕಾದ್ರೆ, ರುಬ್ಬಬೇಕಾದ್ರೆ, ನೆಲ ಒರೆಸ್ಬೇಕಾದ್ರೆ ನನ್ನ ಜೊತೆ ಮಾತಾಡ್ತಿದ್ದಂಥ ನನ್ನ ನಾಲಿಗೆಯಲ್ಲಿರೋಂಥ ಮಾತು ನನ್ನ ತಾಯಿ. ನನಗೆ ಮಾತು ಹೇಳ್ಕೊಟ್ಟಿದ್ದವರು, ಬೆಂಗಳೂರು ಬರೋದಕ್ಕೆ ಧೈರ್ಯ ಮಾಡಿಕೊಟ್ಟಿದ್ದವರು. ಅವರ ಧೈರ್ಯ ಇಲ್ಲ ಅಂದಿದ್ರೆ ನಾನು ಒಂದು ಹೆಜ್ಜೆ ಇಡೋಕ್ಕಾಗ್ತಿರ್ಲಿಲ್ಲ. ಸೊ ಇಲ್ಲಿಗೆ ಬರೋದಕ್ಕೆ ಕಾರಣ ಒಂದು ಮನೆಯಿಂದ ಆಚೆ ಬರ್ಬೇಕು ಅನ್ನೋದು ಅಷ್ಟೇ ಇತ್ತು. ಅದನ್ನು ನಾನು ಮಾಡಿದ್ದೀನಿ. ಅವತ್ತು ಆ ಮನೆಯಿಂದ ಆಚೆ ಬರಬೇಕು ಅಂತ ನೀವು ಅಂದ್ಕೊಂಡ್ರಿ. ಇವತ್ತು ಕರ್ನಾಟಕದ ಪ್ರತಿಯೊಂದು ಮನೆ ಒಳಗೆ ನೀವಿದ್ದೀರಾ, ಅವ್ರ ಮನಸ್ಸಲ್ಲಿ ನೀವಿದ್ದೀರಾ. ವಿ ಆರ್ ಆಲ್ ಸೋ ಪ್ರೌಡ್ ಆಫ್ ಯು. ಒಂದು ಹೆಣ್ಣು ನಿಜವಾಗ್ಲೂ ಮನಸ್ಸು ಮಾಡಿದ್ರೆ 2 ದಶಕಗಳ ಕಾಲ ಕನ್ನಡಿಗರ ಮನಸ್ಸನ್ನ ಗೆಲ್ಲಬಹುದು ಅಂತ ಹೇಳಿ ತೋರ್ಸೋದಕ್ಕೆ ಸಾಕ್ಷಿ ಅನುಶ್ರೀ. ವಾಟ್ ಅ ಬ್ಯೂಟಿಫುಲ್ ಜರ್ನಿ. ಈ ಜರ್ನಿ ಬಗ್ಗೆ ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ನೋಡೋಣ. ವಿಡಿಯೋ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ. ಹಾಯ್ ಅನುಶ್ರೀ. ಹಾಯ್ ಅನು ಫ್ರಮ್ ಅನು. ಹಾಯ್ ಅನು. ಕಂಗ್ರ್ಯಾಚುಲೇಷನ್ಸ್ ಅನು ಅವರೇ. ಈ ಒಂದು ಮಹಾ ಸಂಗಮದ ದಿನ ಒಂದು ವಿಶೇಷವಾಗಿ ನನ್ನ ಪ್ರೀತಿಯ ಗೆಳತಿ ಅಂಡ್ ಟಾಪ್ ಆಂಕರ್ ನಮ್ಮ ಅನುಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಎಲ್ಲರೂ ಸ್ಕೂಲಲ್ಲಿ ಇದ್ದಾಗ ಎ ಫಾರ್ ಆಪಲ್, ಎ ಫಾರ್ ಏರೋಪ್ಲೇನ್ ಅಂತ ಓದಿದ್ರೆ, ನೀವು ಆಗ್ಲಿಂದಾನೇ ಎ ಫಾರ್ ಆಂಕರಿಂಗ್ ಅಂತ ಓದಿದ್ರ ಅಂತ. ಹಾಗಾಗಿ ಇವತ್ತು ಈ ಒಂದು ಸಾಧನೆ ತಲುಪಿದಿರಿ. ಆಂಕರಿಂಗ್ ಅನ್ನೋದು ಒಂದು ಪ್ರೊಫೆಷನ್ ಆಗಿ ತಗೋಬಹುದು ಅಥವಾ ಆಗ್ಬೋದು ಅನ್ನೋದಕ್ಕೆ ಐ ಥಿಂಕ್ ಒಂದು ದಾರಿ ಮಾಡಿಕೊಟ್ಟಿರೋದು ನೀವು ಅಂತಾನೆ ಹೇಳ್ಬೋದು. The ever charming Anushri celebrating your happy birthday. I only wish you joy, great health, great peace, happiness forever. And as much as the congratulations, it is for completing 20 amazing years in the media. ಇನ್ನ ಒಂದು ಅಚೀವ್ಮೆಂಟ್ ನ ZTV ಅವರು ಸೆಲೆಬ್ರೇಟ್ ಮಾಡ್ತಿರೋದು ಬಹಳ ಖುಷಿ ಆಗ್ತಾ ಇದೆ. ಅಂಡ್ ಐ ಹ್ಯಾವ್ ಸೀನ್ ಯುವರ್ ಸ್ಟಡಿಂಗ್ ಡೇಸ್ ಇಂದ ಇವತ್ತು ಬಂದಿರುವಂತಹ ಒಂದು ಪಿನಾಕಲ್ ಜಾಗಕ್ಕೆ ಬಂದು ಇಷ್ಟು ಒಳ್ಳೆ ಹೆಸರು ಮಾಡಿ ಕರ್ನಾಟಕದಲ್ಲಿ ಎಲ್ಲರ ಒಂದು ಪ್ರೀತಿಯನ್ನ ಗಳಿಸಿರೋದು. ಜಿ ಕನ್ನಡ ನಿಮ್ಮನ್ನ ಎತ್ತಾಡಿಸಿದೆ, ಈಗ ನೀವು ಜಿ ಕನ್ನಡನ ಎತ್ತಾಡಿಸ್ತಾ ಇದ್ದೀರಾ. ಎಲ್ಲರಿಗೂ ಇಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಅನುಶ್ರೀ. ಆ್ಯಂಡ್ ನೋ ಆನ್ ಟೆಲಿವಿಷನ್ ಇಷ್ಟೊಂದು ಡೆಡಿಕೇಶನ್, ಹಾರ್ಡ್ ವರ್ಕ್, ಆ್ಯಂಡ್ ಇಟ್ಸ್ ಓನ್ಲಿ ವೆನ್ ಯು ಲವ್ ಯುವರ್ ಜಾಬ್ ಇಸ್ ವೆನ್ ಯು ಕ್ಯಾನ್ ಕಂಪ್ಲೀಟ್ ಸೋ ಮೆನಿ ಇಯರ್ಸ್. ಆ್ಯಂಡ್ ನೀವು ಇಷ್ಟು ದೂರ ಬಂದಿದ್ದು ನೋಡ್ಬೇಕಾದ್ರೆ ನನಗೆ ಅಷ್ಟೊಂದು ಸಂತೋಷ. ಎಕ್ಸಲೆಂಟ್ ಡ್ಯಾನ್ಸರ್, ವೆರಿ ಗುಡ್ ಆಕ್ಟ್ರೆಸ್, ಎಲ್ಲದಕ್ಕಿಂತ ಅಮೇಝಿಂಗ್ ಆಂಕರ್. 20 ವರ್ಷದಲ್ಲಿ ಐ ಥಿಂಕ್ ನನ್ನ ಲೆಕ್ಕದಲ್ಲಿ ಟಿವಿ ಇಂಡಸ್ಟ್ರಿಯ ಅನಭಿಷಿಕ್ತ ರಾಣಿಯಾಗಿ ಬಿಟ್ಟಿದೆಯಾ. 20 ವರ್ಷ ಸತತವಾಗಿ ತುಂಬಾ ದೊಡ್ಡ ಮಟ್ಟದ ಆಂಕರ್ ಆಗಿ ನೀವು ಹೆಸರು ಪಡ್ಕೊಂಡಿದ್ದೀರಿ. ಆಲ್ ದ ವೆರಿ ಬೆಸ್ಟ್. ஸோ நீ இதே மாதிரி ஆசைப்படுற விஷயங்கள் எல்லாமே சாதிக்கணும், ஹாப்பியா இருக்கணும், சந்தோஷமா இருக்கணும். ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು. ಯಾವಾಗಲೂ ಹೀಗೆ ಇರಿ, ಖುಷಿಯಾಗಿರಿ ಆ್ಯಂಡ್ ಲಾಟ್ಸ್ ಆಫ್ ಲವ್. 100 ವರ್ಷ ಆದ್ರೂ ನೀವು ಆಂಕರಿಂಗ್ ಮಾಡ್ತಾನೆ ಇರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. God bless you, honey. And here's wishing you many, many more years of success. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್, ಮಚ್ ಮೋರ್ ಟು ಗೋ. ವೆರಿ ವೆರಿ ಪ್ರೌಡ್ ಆಫ್ ಯು. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಮೆನಿ 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 ಮೋರ್ ಇಯರ್ಸ್ ಟು ಗೋ. God bless you, Anu. ಥ್ಯಾಂಕ್ ಯು ಸೋ ವೆರಿ ಮಚ್. ಅನು, ಹೇಗಿತ್ತು ಸರ್ಪ್ರೈಸ್? ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ಆಂಕರ್ಸ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಸ್ಟೇಜಲ್ಲಿ ನಿಂತಿರ್ತಾರೆ. ಒಬ್ಬ ಆಂಕರ್ಗೋಸ್ಕರ ಅವಾಗಿಂದ ಇಷ್ಟು ಜನ ನಿಂತಿದ್ದಾರಲ್ಲ, ಇದು ಆಂಕರ್ಗಳ ಗೆಲುವು. ಥ್ಯಾಂಕ್ ಯು. ಒಬ್ಬ ಬ್ಯಾಕ್ ಡ್ಯಾನ್ಸರ್ ಆಗಿ ಗುರು ಸರ್ ಶೋ ಅಲ್ಲಿ ನಾನು ಅವ್ರ ಹಿಂದೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ನನ್ನ ಫಸ್ಟ್ ಟೈಮ್ ಸ್ಟೇಜಲ್ಲಿ ಆಂಕರಿಂಗ್ ಮಾಡಿಸಿದ್ದು ಗುರು ಕಿರಣ್ ಸರ್ ಅವರು. ನಾನು ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಗುರು ಕಿರಣ್ ಸರ್. MC ರೀನಾ ಅವರು ನನ್ನನ್ನು ಎಲ್ಲ ಶೋಗಳಲ್ಲಿ ಮುಂದೆ ತಳ್ಳಿ, ಅನು ನೀನೊಬ್ಬ ಆಂಕರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕಳಿಸಿದಂಥ ರೀನಾ ಅವರು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕುಟುಂಬಕ್ಕೆ ನನ್ನ ಮನೆ ಮಗಳು ಮಾಡಿದ್ದು ಅಕುಲ್ ಬಾಲಾಜಿ. ಅಕುಲ್ ಐ ನೆವರ್ ನೆವರ್ ಎವರ್ ಫರ್ಗೆಟ್. ಆನಂದ್ ಸರ್ ಆಗಿರ್ಬೋದು, ಇವತ್ತು ಅನುಪಮ ಅವರು. ನಾವೆಲ್ಲರೂ ಆಕ್ಚುಲಿ ಬೇರೆ ಬೇರೆ ಶೋಗಳು ಇವಳ ಬಗ್ಗೆ ಏನಕ್ಕೆ ಮಾತಾಡಬೇಕು ಅಂತ ಅನ್ಕೊಳ್ದೆ ನನ್ನ ಬಗ್ಗೆ ಮಾತಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ
ಓ ಮೈ ಗಾಡ್, ತಮಿಳಿನ ದಿ ಬೆಸ್ಟ್ ಆಂಕರ್ಸು ಪ್ರಿಯಾಂಕಾ ಹಾಗೂ ಅರ್ಚನಾ ಅವರು ತಮಿಳಿನ ಸರಿಗಮಪ ಮಾಡ್ತಾರೆ. ನನಗೆ ಪ್ರಿಯಾಂಕಾ ಅವರು ಹಾಗೂ ಮಾಕಪ್ಪ ಮಾಡುವಂಥ ಕಾಮಿಡಿ ನಂಗೆ ತುಂಬ ಇಷ್ಟ. ಅವರು ನನಗೆ ಈ ವಿಡಿಯೋ ಬೈಟ್ ಕಳಿಸಿದ್ದಾರೆ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಅವರು ಕನ್ನಡವನ್ನ ಮಾತಾಡುವಂಥ ಪ್ರಯತ್ನವನ್ನ ಮಾತಾಡಿ ನನಗೆ ವಿಶಸ್ ಕಳಿಸಿರೋದ್ರಿಂದ ಅರ್ಚನಾ அண்ட் பிரியங்கா ரொம்ப ரொம்ப நன்றி. நீங்கள் எங்க பற்றி பேசினதுக்காக ரொம்ப ரொம்ப நன்றி. ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್. ನಿರಂಜನ್ ಯಾರೂ ಮಾಡೋದಿಲ್ಲ. ನಾನು 20 ವರ್ಷಗಳ ಜರ್ನಿಯಲ್ಲಿ ಬರೀ 10 ವರ್ಷ ಮಾತ್ರ ಜೀ ಕನ್ನಡದಲ್ಲಿದ್ದು, ಆದರೂ ಇಷ್ಟೆಲ್ಲ ಇನಿಷಿಯೇಟಿವ್ ತಗೊಂಡು ನನಗೋಸ್ಕರ ಇದನ್ನೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಜೀ ಕನ್ನಡ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಥ್ಯಾಂಕ್ ಯು ಕುರಿ ಸರ್. ಥ್ಯಾಂಕ್ ಯು ಸೃಜನ್, ಲೋಕೇಶ್. ಥ್ಯಾಂಕ್ ಯು ಅನುಪಮಾ. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮ್ಮನ್ನೇ ಕೇಳಕ್ ಇಷ್ಟಪಡ್ತೀನಿ. ಬಸವ, ಕಂಗ್ರ್ಯಾಚುಲೇಷನ್ಸ್ ಅನು. ಕಂಗ್ರ್ಯಾಚುಲೇಷನ್ಸ್. 20 ವರ್ಷ ಹೇಳ್ತಿದ್ದಮ್ಮ ಕೂತ್ಕೊಳ್ಳಿ ಅಂತ. ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ರೆ ನೀನು ನಿಂತ್ಕೊಂಡೇ ಮಾತಾಡ್ತಿರ್ತೀಯಲ್ಲಮ್ಮ ಥ್ರೂಔಟ್. ಇವಾಗ ಒಂದು ಅವಕಾಶ ನಮಗೆ ಇದು ಅಪರೂಪ. ಇದು ಯಾಕೆ ಪರಸ್ಪರ ಇರಬೇಕು. ಮನುಷ್ಯನ ಯಾವಾಗಲೂ ಮರ್ಯಾದೆ ಕೊಡಬೇಕು. ವಯಸ್ಸೆಲ್ಲ ಬಿಟ್ಟು ಮನುಷ್ಯನ ಮರ್ಯಾದೆ ಕೊಡಬೇಕು. ಆ ಥರ ಒಂದು ವ್ಯಕ್ತಿತ್ವನ ನೀನು ರೂಪಿಸಿದ್ಯಾ. ಒಂದು ಆದರ್ಶವಾಗಿದೆಯಾ. ಹೆಣ್ಣು ಏನು ಬೇಕಾದ್ರೂ ಮಾಡಬಲ್ಲೆ. ಒಂದು ಎಕ್ಸಾಂಪಲ್. ಯಾಕಂದ್ರೆ ನನಗೂ ನನ್ನ ತಾಯಿ ಎಲ್ಲ ನೋಡಿ ಬೆಳೆದವ್ರು ನನ್ನ ತಾಯಿ. ಸೊ ವಿ ನೋ ದ ವ್ಯಾಲ್ಯೂ ಆಫ್ ವುಮೆನ್. ಆ್ಯಂಡ್ ಇವತ್ತು ಗೀತಾ ಇರ್ಬೋದು, ನನ್ನ ಮಕ್ಕಳು ಇರ್ಬೋದು, ಮೈ ಸಿಸ್ಟರ್ಸ್, ಎವ್ರಿಬಡಿ. ಸೊ ಇನ್ ದಟ್ ವೇ ನೀನೊಂದು ತಂಗಿ ಆದೆ ನನಗೆ. ನಿಮ್ಮ ತಾಯಿಗೆ ಮಾಡಿರೋ ಒಂದು ಕರ್ತವ್ಯ ಅದು ಯಾರು ಮಾಡೋಕ್ಕಾಗಲ್ಲ. ಸಾಮಾನ್ಯವಾಗಿ ಬಹಳ ಕಷ್ಟ ಅದನ್ನ ನೀವು ಒಂದು 18 ವರ್ಷ 16-17 ವರ್ಷ ನೀನು ಊರಿಂದ ಬಂದು ಇಲ್ಲಿ ಗೊತ್ತಿದ್ರೆ ಊರ್ಲಿ ಇಷ್ಟು ಮಟ್ಟಿಗೆ ಬೆಳೆದು ನಿಂತು ಎಷ್ಟೋ ಜನ ನಮ್ಮ ಎಲ್ಲೋದ್ರೂ ಅನುಶ್ರೀ ಥರ ಆಗಬೇಕು ಅಂತ ಕೇಳಿದ್ರೆ ಅನುಶ್ರೀ ನಿಮ್ಮ ಬಗ್ಗೆ ಕೇಳ್ತಾರೆ. ಅಬ್ರಾಡ್ಗೆ ಹೋದ್ರೆ ಯಾಕೆ ಕೇಳ್ತಾರೆ ಅಂದ್ರೆ ನೀವು ತೋರಿಸಂತ ನಂಬಿಕೆ, ಆ ನಂಬಿಕೆನ ಎಲ್ಲರೂ ಫಾಲೋ ಮಾಡಿ ನೋಡ್ತಾರೆ. ಐ ಥಿಂಕ್ ಗ್ರೇಟ್ ಜಾಬ್. ಆ್ಯಂಡ್ ಹೋಪ್ 20 years 50 years ಆಗಲಿ, 50 years 75 years ಆಗಲಿ, 75 years 100 years ಆಗಲಿ. ಸ್ವಲ್ಪ ಜಾಸ್ತಿ ಆಸೆ ಪಡ್ತಿದ್ದೀನಿ. 100 years ನೋಡೋಕ್ಕೂ ನಾವಿರೋ ಭಾಗ್ಯ ಕೊಡಲಿಕ್ಕೆ ಅಂತ ಕೇಳ್ತಿದ್ದೀನಿ. ಗಾಡ್ ಬ್ಲೆಸ್ ಯು. ಆಲ್ ದಿ ಬೆಸ್ಟ್. ಲವ್ ಯು. ಥ್ಯಾಂಕ್ ಯು ಶಿವಣ್ಣ. ಹಾಗೂ ಏನು ಹೇಳಕ್ ಇಷ್ಟಪಡ್ತೀರಿ? ಅನುಶ್ರೀ, ನಾವು ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಸ್ನೇಹಿತನಾಗಿ ಹತ್ರ ನೋಡಿದ್ದೀನಿ ನಾನು. ಆ್ಯಕ್ಚುಲಿ ಅನುಶ್ರೀ ಹತ್ರ ನಾನು ಸಾರಿ ಕೇಳಬೇಕು. ನನಗೂ ಗೊತ್ತಿರಲಿಲ್ಲ. ಅನುಶ್ರೀ ಫಸ್ಟ್ ಇಂಟರ್ವ್ಯೂ ಮಾಡ್ತಾಳೆ ನನಗೆ. ಕಲ್ಲರಳಿ ಹೂವಾಗಿ ಮಾಡಿದಾಗ ಫಸ್ಟ್ ಇಂಟರ್ವ್ಯೂ ಮಾಡಿದಾಗ ನಾನು ಅನುಶ್ರೀ ಜೊತೆ ಮಾತಾಡಾದ್ಮೇಲೆ ಕೇಳಿದೆ, ಏನು ಸರ್ ನೀವು ಸಿನಿಮಾ ನೋಡಿಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ಇಂಟರ್ವ್ಯೂ ಮಾಡಿಸ್ಬಿಟ್ರಿ ಅಂತ. ಇವತ್ತು ಅನುಶ್ರೀ ಅವಳ ಮನಸ್ಸಲ್ಲಿದ್ದಂಥ ಆಸೆ ಆಗಲಿ, ಆಕಾಂಕ್ಷೆ ಆಗಲಿ, ಬೇರೆಯವ್ರ ಆಸೆ ಪಡೋ ಥರ ಏನೋ ಬೆಟ್ಟಕ್ಕೇನು ಆಸೆ ಪಡಲಿಲ್ಲ. ಅವ್ರ ತಾಯಿನ ಮನೆಯಿಂದ ಆಚೆ ಕರ್ಕೊಂಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆಚೆ ಬಂದಿರೋ ಆ ಹುಡುಗಿ ಮೊದಲನೇ ಸಲ ನಾನು ಇಂಟರ್ವ್ಯೂ ಮಾಡಿದಾಗ ನನಗೂ ಗೊತ್ತಿರಲಿಲ್ಲ. ಆ ಮಾತಿಗೆ, ಆ ಮನಸ್ಥಿತಿಗೆ ಫಸ್ಟ್ ನನ್ನನ್ನು ನಾನು ಕ್ಷಮಿಸ್ಕೊಂಡು ನಂತರ ಅನುಶ್ರೀ ನನಗೆ ಕ್ಷಮೆ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ನನಗೆ ಬಹಳ ಖುಷಿ ಇದೆ. ಅನುಶ್ರೀಯ ಸ್ನೇಹಿತೆ ಆಗಿರೋದಕ್ಕೆ ನನಗೆ ಬಹಳ ಖುಷಿ ಇದೆ. ಅನುಶ್ರೀ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಎರಡನೇ ಮಾತೇ ಇಲ್ಲದೆ ನಾನು ಬಹಳ ಪ್ರೀತಿಯಿಂದ ಸುಮಾರು 1.5 ಗಂಟೆ ರೆಕಾರ್ಡ್ ಮಾಡಿದ್ದೀನಿ ಅಂತ. ತಪ್ಪಾಗಬಾರ್ದು ಅಂತ, ಚೆನ್ನಾಗೇ ಮಾತಾಡಬೇಕು ಅಂತ. ಅಂದರೆ ಇಷ್ಟು ಪ್ರೀತಿಯನ್ನು ಗಳಿಸಿ ನೀನು ನಿನ್ನ ಜೀವನಕ್ಕೆ ಬಹಳ ಸತ್ಯವಾಗಿದೆಯಾ, ಬಹಳ ಪ್ರಾಮಾಣಿಕವಾಗಿದೆಯಾ. ಆ ಒಂದು ಸರ್ಕಲಲ್ಲಿ ನಾನು ಇರೋದು ನನಗೆ ಬಹಳ ಹೆಮ್ಮೆ. ನಿಜ. ಗಾಡ್ ಬ್ಲೆಸ್ ಯು. ವಿ ವಿಲ್ ಆಲ್ವೇಸ್ ಲವ್ ಯು.